ರಿಲಯನ್ಸ್ ಸೂಪರ್ ಮಾರ್ಕೆಟಿಗೆ ನನ್ನ ಮಕ್ಕಳಿಗೆ ಸ್ವಲ್ಪ ಶಾಪಿಂಗ್ ಮಾಡಿಸೋದಿತ್ತು. ಸೊ ಇವಾಗ ನಾವು ಇದ್ದೀವಿ ಟಿಫನ್ ತಿನ್ನೋಕ್ಕೆ ಅಪೂರ್ವ ಹೋಟೆಲ್ PB ರೋಡಲ್ಲಿದೆ ದಾವಣಗೆರೆ. ಸಾಕು ಚಿನ್ನು ಚಿನ್ನು ನೋಡಿಲಿ. ಹೇ ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಹೋಗ್ತಿದ್ದೀವಿ ಶಾಪಿಂಗಿಗೆ. ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ರಿಲಯನ್ಸ್ ಸೂಪರ್ ಮಾರ್ಕೆಟಿಗೆ ನನ್ನ ಮಕ್ಕಳಿಗೆ ಸ್ವಲ್ಪ ಶಾಪಿಂಗ್ ಮಾಡಿಸೋದಿತ್ತು. ಕಮ್ ಲೆಟ್ಸ್ ಗೋ. ನಾವೇನು ಶಾಪಿಂಗ್ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಇದೇ ನೋಡಿ ನಮ್ಮ ದಾವಣಗೆರೆ ರಿಲಯನ್ಸ್ ಮಾರ್ಕೆಟು PB ರೋಡಲ್ಲಿ ಲೊಕೇಟ್ ಆಗಿದೆ. ಇವತ್ತು ಸಂಡೇ ಆಗಿರೋ ಕಾರಣಕ್ಕೆ ತುಂಬಾ ಬ್ಯುಸಿಯಾಗಿತ್ತು. ಚಾಟ್ ಸೆಂಟರ್ ಕೂಡ ಇಲ್ಲಿದೆ. ಫುಲ್ ರಶ್ ಅಂದರೆ ರಶ್ ಇತ್ತು ಅವತ್ತಿನ ದಿವಸ. ಆ ಕಡೆಯಿಂದ ಹೋಗ್ಬೇಕು, ಆ ಕಡೆ ಎಕ್ಸಿಟ್ ಆಗಬೇಕು. 2,000 ಮೇಲೆ ಶಾಪಿಂಗ್ ಮಾಡಿದ್ದೀವಿ. ಗುಜ್ಜುತ್ತಿರಲಿ. ಏಯ್ ಹಾಯ್ ಮಾಡ್ರಿ ಬ್ರೋ. ಹಾಯ್ ಹಾಯ್ ಟಾಟಾ ಮಾಡ್ರಿ, ಟಾಟಾ ಮಾಡ್ರಿ, ಟಾಟಾ ಮುದ್ದ, ಟಾಟಾ ಬಾಯ್. ಹಾಯ್ ಮಾಡು, ಹಾಯ್ 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 ಮಾಡು. ಗೊತ್ತು ರುದಿಮಾ ತಿನ್ನೋ ಕೊಡು.
ಬ್ರ್ಯಾಂಡೆಡ್ ಎಲ್ಲ ಕಾರಣ ಇಸ್ಕೊಳ್ಳೋಣ ನೋಡೋಣ ಅಮೃತ. ಅಪ್ಪಾಜಿ ಬೇಡ, ಬೇರೆ ಬೇರೆ ತಗೊಳ್ಳೋಣ, ಬೇರೆ ತಗೊಳ್ಳೋಣ. ಎಗ್ಗಿನ ಹೊಡ್ತಾನೆ ಫ್ರೈ ಪೌಡರ್. ಡಿಫ್ರೆನ್ಸ್ ಅದಕ್ಕೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ ಸರ್. ಇದು ಚೆನ್ನಾಗಿ, ಅದು ಚೆನ್ನಾಗಿದೆ ಕ್ವಾಲಿಟಿ. ಇದು ಅಷ್ಟು ಇದು ಬರಲ್ಲ, ಕ್ವಾಲಿಟಿ ಬರಲ್ಲ. ಹಂಗಂದ್ರೆ ಎಲ್ಲ ಆಲ್ ಇನ್ ಒನ್ ತಗೋಣ ಅಂತ ಹೆಂಗಿದ್ರು ಸಣ್ಣದಾಗ ಕೊಡ್ರಿ, ಈ ಥರದ್ದೇ ಕೊಡ್ರಿ. ನನ್ನ ಮಕ್ಕಳಿಗೆ ಸ್ಲಿಪ್ಪರ್ ತಗೊಳ್ಳೋಣ ಫಸ್ಟ್ ಟೈಮ್ ಅಂತ ಹೋದೆ ಬಾಟಾ ಶೋರೂಮ್ಗೆ. ಸೊ ಹೋಗ್ತಾ ಇದ್ದೀನಿ ಒಳಗಡೆ. ಎಲ್ಲ ಹುಡುಕಿದ್ರು ಕೂಡ ಇಲ್ಲಿ ಚಿಕ್ಕ ಮಕ್ಕಳದು ಶೂಸು ಸಿಗಲಿಲ್ಲ. 3 ಇಯರ್ಸ್ ಮೇಲೆ ಅಂತ ಸಿಗೋದು ಬಾಟಾ ಶೋರೂಮ್ ಒಳಗೆ. ಸೊ ಹಾಗಾಗಿ ನೋಡಿಕೊಂಡು ಮತ್ತೆ ಹೊರಗಡೆ ಬಂದು ಬೇರೆ ಶಾಪಲ್ಲಿ ಹುಡುಕ್ತಾ ಇದ್ದೆ. ಫೈನಲಿ ಈ ಶಾಪಲ್ಲಿ ಸಿಕ್ತು. ಇದು ಕೂಡ ಬಾಟಾನೇ. ಈ ಶಾಪಲ್ಲಿ ತಗೊಂಡ್ವಿ ಫೈನಲಿ. ಇದು ಕೈ ಕೊಡಿ, ಇಲ್ಲಿ ಕೈ ಕೊಡಿ. ಚಿನ್ನಿ ನೋಡು. ಸೊ ಇವಾಗ ನಾವು ಇದ್ದೀವಿ ಟಿಫನ್ ತಿನ್ನೋಕ್ಕೆ. ಅಪೂರ್ವ ಹೋಟೆಲ್ PB ರೋಡಲ್ಲಿದೆ. ಸೊ ಇಲ್ಲಿ ಟಿಫನ್ ಖಾಲಿಯಾಗಿದೆ. ನಮಗೆ ಬೇಕಿದ್ದು ಟಿಫಿನ್ ಬೇಕಿತ್ತು, ಟಿಫನ್ ಖಾಲಿಯಾಗಿದೆ. ನಾರ್ತ್ ಇಂಡಿಯನ್ ಫುಡ್ ಇದೆ ಅಂದರು. ಸೊ ನಮಗೆ ಬೇಡ ಅಂತ ನಾವು ಹೊರಗಡೆ ಬಂದ್ವಿ. ಸೊ ನೋಡಬೇಕು ಬೇರೆ ಹೋಟೆಲಲ್ಲಿ ಟ್ರೈ ಮಾಡೋಣ ಅಂತ. ಕಮ್ ಲೆಟ್ಸ್ ಗೋ. ತುಂಬ ಲೇಟಾಗಿತ್ತು ಅಂತ ನಮಗೆಲ್ಲೂ ಕೂಡ ಟಿಫನ್ ಸಿಗಲಿಲ್ಲ. ಸೊ ಹಾಗಾಗಿ ಫೈನಲಿ ಮತ್ತೆ ನಾವು ಇಲ್ಲಿ ಕಪೂರ್ ಕೆಫೆಗೆ ಬರಬೇಕಾಯಿತು. ಇಲ್ಲೂ ಕೂಡ ನಾರ್ತ್ ಇಂಡಿಯನ್ನೇ, ಇಲ್ಲೇ ಊಟ ಮಾಡ್ಕೊಳಕ್ಕೆ ಅಂತ ಬಂದ್ವಿ. ಸೊ ಊಟ ಎಲ್ಲ ತುಂಬ ಚೆನ್ನಾಗಿದೆ. ಒಂಥರ ಡಿಫ್ರೆಂಟಾಗಿ ಎನ್ವಿರಾನ್ಮೆಂಟ್ ಇದೆ. ನನ್ನ ಮಕ್ಕಳು ಕೂಡ ಇಲ್ಲಿ ತುಂಬಾ ಎಂಜಾಯ್ ಮಾಡಿದರು. ಇಲ್ಲಿ ಈ ಥರ ಹಗ್ಗದ ಮಂಚ ಹಾಕಿರ್ತಾರೆ ಕುತ್ಕೊಂಡು ಊಟ ಮಾಡೋಕ್ಕೆ. ಒಂಥರ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಫೀಲಿಂಗ್ ಇರುತ್ತೆ. ಆ್ಯಂಡ್ ಆಲ್ಸೋ ಫುಡ್ ಕೂಡ ಅಥೆಂಟಿಕೇಟಾಗಿ ತುಂಬಾ ಚೆನ್ನಾಗಿದೆ. ಚಿನ್ನು ನೋಡಿ.
ನಾವು ಊಟ ಮುಗಿಸ್ಕೊಂಡು ಮನೆ ಬಂದಾಗ ಆಲ್ರೆಡಿ 10 o'clock ಆಗಿತ್ತು. ನನ್ನ ಮಕ್ಕಳಿಗೆ ಫ್ರೆಶ್ ಅಪ್ ಮಾಡಿ ಆಟಾಡಕ್ಕೆ ಬಿಟ್ಟಿದ್ದೆ. ಇದು ಆಗಿತ್ತು ಇವತ್ತಿನ ಸಂಡೇ ವ್ಲಾಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.